ಈಗಾಗಲೇ ಅತೀಕ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲವು ಉದಾಹರಣೆಗಳನ್ನು ಕೊಡುವ ಮೂಲಕ ಹೇಗೆ ಈ ಪ್ರತಿಬಿಂಬ ಮೂಕ ಜನರಿಗೆ ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಪ್ರತಿ ವರ್ಷ ನಾವು ಆಯವ್ಯಯ ಮಾಡಿಸ್ತೀವಿ. ಆಯವ್ಯಯದ ಮೂಲಕ ಪ್ರತಿ ಇಲಾಖೆಯಲ್ಲಿ ಮುಂದಿನ ಒಂದು ವರ್ಷದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೀವಿ, ಯೋಜನೆಗಳನ್ನು ರೂಪಿಸಿದ್ದೀವಿ, ಅದಕ್ಕೆ ಎಷ್ಟು ಹಣ ಒದಗಿಸಿದ್ದೀವಿ, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು, ಅದರಿಂದ ಎಷ್ಟು ಮಟ್ಟಿಗೆ ರಾಜ್ಯ ಅಭಿವೃದ್ಧಿ ಪಡ್ಕೊಂಡಿದೆ, ಇವೆಲ್ಲವನ್ನು ಕೂಡ ಬಜೆಟ್ನಲ್ಲಿ ನಾವು ತಿಳಿಸ್ತೇವೆ. ಈಗ ಅದನ್ನೇ ಕೃಷಿ ಭಾಗ್ಯ ಅಂತಕ್ಕಂಥ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್. ಕೃಷಿ ಭಾಗ್ಯ ಇದು ಹೊಸ ಕಾರ್ಯಕ್ರಮ. ನಾವು ನಮ್ಮ ಎಲ್ಲಿ ಒಣ ಬೇಸಾಯ ಇದೆ, ಆ ಒಣ ಬೇಸಾಯ ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀರನ್ನ ಹಿಡಿದಿಟ್ಟು ಅದನ್ನು ಮಳೆ ಬರದೇ ಇದ್ದ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು, ಬೆಳೆ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಬೆಳೆ ಅದರಿಂದ ಉಳಿಸ್ಕೊಳ್ಳೋದು, ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ರೈತರಿಗೆ ಅದರಿಂದ ಆ ಬೆಳೆ ಉತ್ಪನ್ನ ಸಿಗೋ ರೀತಿಯಲ್ಲಿ ಮಾಡಬೇಕು. ಇದು ನಾವು ಸುಮಾರು 89,000 ಸಾಧನೆ ಮಾಡಬೇಕಾಗಿತ್ತು. ಅಷ್ಟೊಂದು ಕೃಷಿ ಹೊಂಡಗಳನ್ನ ಮಾಡ್ತಾರೆ. ಈಗ ನಾವು 1,00,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮ ಪ್ರಾರಂಭವಾದಲ್ಲೂ 14 ಅಲ್ಲಿಂದ ಇಲ್ಲಿವರೆಗೆ 1,00,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳನ್ನ ಮಾಡಿದ್ದೀವಿ. ಅದರ ಜೊತೆಗೆ ಸುಮಾರು 2,500 ಪಾಲಿ ಹೌಸ್ಗಳನ್ನ ಕೂಡ ನಿರ್ಮಾಣ ಮಾಡಿದ್ದೇವೆ. ನಾವು ಗುರಿಗಿಂತಲೂ ಕೂಡ ಹೆಚ್ಚು ಸಾಧನೆ ಮಾಡಿದ್ದೀವಿ ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್. ಇನ್ನೂ ಸುಮಾರು 30,000 ಕೃಷಿ ಹೊಂಡಗಳು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದೆ. ಸೊ ಇದನ್ನ ನಾವು ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ, ವಿಶೇಷವಾಗಿ ರೈತ ಸಮುದಾಯಕ್ಕೆ ಈ ಮಾಹಿತಿಯನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗ ನಿಮಗೆಲ್ಲ ಗೊತ್ತಿದೆ, ಮಾಹಿತಿ ಕಾಯ್ದೆ ಹಕ್ಕು ಬಂದ ಮೇಲೆ ಮಾಹಿತಿ ಹಕ್ಕುಗಳನ್ನು ಚಲಾಯಿಸಿ ಮಾಹಿತಿ ಪಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಪ್ರತಿಬಿಂಬದ ಮೂಲಕ ನೀವು ಪ್ರತಿ ತಿಂಗಳು ಇದನ್ನ ನೋಡ್ಕೊಳ್ಳಲಿಕ್ಕೆ ಸಾಧ್ಯ. ಯಾವ್ಯಾವುದು ಫ್ಲಾಗ್ಶಿಪ್ ಪ್ರೋಗ್ರಾಮ್, ಅನ್ನಭಾಗ್ಯ, ತೀರ್ಥಭಾಗ್ಯ, ಕೃಷಿ ಭಾಗ್ಯ, ವಿದ್ಯಾಸಿರಿ, ಈ ತರ ಅನೇಕ ಕಾರ್ಯಕ್ರಮಗಳು ಇದಾವಲ್ಲ, ಅವು ಗುರಿ ಏನು, ಎಷ್ಟು ಸಾಧನೆ ಮಾಡಿದೆ ಆರ್ಥಿಕವಾಗಿ ಮತ್ತು ಭೌತಿಕವಾಗಿ, ಇದರ ಮಾಹಿತಿ ಸಂಪೂರ್ಣ